ನೀವು ಫ್ಯೂಚರ್ ಅಂಡ್ ಆಪ್ಷನ್ ನಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. 2025 ಫ್ಯೂಚರ್ ಅಂಡ್ ಆಪ್ಷನ್ ನಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಡಿಸಾಸ್ಟರ್ ಇಯರ್. ಸೆಬಿ ರಿಪೋರ್ಟ್ ನ ಪ್ರಕಾರ 91% ಆಫ್ ಇಂಡಿವಿಜುವಲ್ ಟ್ರೇಡರ್ಸ್ ಲಾಸ್ಟ್ ಮನಿ, ಅಂದ್ರೆ ಪ್ರತಿ 10 ಜನರಲ್ಲಿ 9 ಜನ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಸೆಬಿ ರಿಟೇಲ್ ಟ್ರೇಡರ್ಸ್ ಅನ್ನ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೊಸ ನಿಯಮಗಳನ್ನ ತಂದ್ರೂ ಸಹ ದಿನದಿಂದ ದಿನಕ್ಕೆ ನಷ್ಟವನ್ನು ಅನುಭವಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಡೋಂಟ್ ವರಿ, ಇವತ್ತಿನ ಈ ವಿಡಿಯೋನಲ್ಲಿ 2026ರಲ್ಲಿ ಸೇಫ್ ಟ್ರೇಡಿಂಗ್ ಮೂಲಕ ಯಾವ ತರ ಹಣವನ್ನ ಮಾಡಬಹುದು ಅನ್ನೋದನ್ನ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ 2025ರಲ್ಲಿ ಏನು ಆಯ್ತು ಅಂತ ನೋಡೋದಾದ್ರೆ, ವೀಕ್ಲಿ ಆಪ್ಷನ್ಸ್ ಗಳಾದ ನಿಫ್ಟಿ, ಬ್ಯಾಂಕ್ ನಿಫ್ಟಿಗಳಲ್ಲಿ ಜನ ಜಾಸ್ತಿ ಬೆಟ್ಟಿಂಗ್ ಅನ್ನ ಮಾಡಿದ್ರು. ಹೆಚ್ಚಿನ ಹಣದ ಆಸೆಗಾಗಿ, ಹೆಚ್ಚಿನ ಲಾಭಕ್ಕಾಗಿ ಜಾಸ್ತಿ ಲೆವರೇಜ್ ಅನ್ನ ಮಾಡಿದ್ರು. ಶೇರ್ ಮಾರ್ಕೆಟ್ ವೊಲಾಟೈಲ್ ಆಗ್ತಾ ಇತ್ತು. ಇದು ಆದ ಮೇಲೂ ಕೆಲವೊಂದಷ್ಟು ಜನರು ಪ್ರಾಫಿಟ್ ಮಾಡಿದ್ರೆ ಬ್ರೋಕರೇಜ್, ಟ್ಯಾಕ್ಸಸ್ ಮತ್ತು ಅದರ್ ಚಾರ್ಜಸ್ಗಳು ರಿಟೇಲ್ ಟ್ರೇಡರ್ಸ್ ಲಾಸ್ ಅಲ್ಲಿ ಇರೋ ತರ ಮಾಡಿದೆ. ಸೆಬಿ ತಂದ ಹೊಸ ರೂಲ್ಸ್ ಗಳು ರಿಟೇಲ್ ಟ್ರೇಡರ್ಸ್ ನ ಪ್ರೊಟೆಕ್ಟ್ ಮಾಡ್ಲಿಲ್ವಾ ಅಂತ ನೋಡೋದಾದ್ರೆ, ಸೆಬಿ ಎಫ್ಎನ್ಒ ಟ್ರೇಡಿಂಗ್ ನಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿದೆ. ಬಿಗ್ಗರ್ ಲಾಟ್ ಸೈಜ್, ಕಲೆಕ್ಟ್ ಪ್ರೀಮಿಯಂ ಅಪ್ ಫ್ರಂಟ್, ಹೈಯರ್ ಮಾರ್ಜಿನ್, ಫೀವರ್ ವೀಕ್ಲಿ ಎಕ್ಸ್ಪೈರಿ ಡೇಸ್ ಗಳನ್ನ ಮಾಡಿದ್ಮೇಲೆ ರಿಟೇಲ್ ಟ್ರೇಡರ್ಸ್ ಗಳಿಗೆ ಟ್ರೇಡಿಂಗ್ ಕಾಸ್ಟ್ಲಿ ಆಗ್ತಾ ಹೋಯಿತು. ಇದರಿಂದಾಗಿ ಟ್ರೇಡಿಂಗ್ ನಲ್ಲಿ ವ್ಯಾಲ್ಯೂಮ್ ಕಡಿಮೆ ಆಯಿತು. ಹೀಗಾಗಿ ನಂಬರ್ ಆಫ್ ಟ್ರೇಡರ್ಸ್ 20% ಗಿಂತಲೂ ಕಡಿಮೆ ಆದ್ರು. ಇದರಿಂದಾಗಿ ಪರ್ ಪರ್ಸನ್ ಲಾಸ್ 2024ಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಆದರೆ 2024ಕ್ಕೆ 2025 ಓವರ್ ಆಲ್ ಕಂಪೇರ್ ಮಾಡಿದ್ರೆ ಈ ಲಾಸ್ ಆಗುವ ಪರ್ಸೆಂಟೇಜ್ ಸುಮಾರು 40ಕ್ಕಿಂತಲೂ ಹೆಚ್ಚು ಆಗಿದೆ ಅಂತ ಹೇಳಲಾಗ್ತಾ ಇದೆ. 2025ರಲ್ಲಿ 2024ರ ಹಳೆಯ ಹ್ಯಾಬಿಟ್ಗಳು ಮುಂದುವರೆದವು. ಹೀಗಾಗಿ ಭಾರತ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ನಲ್ಲಿ ಜಾಸ್ತಿ ಸ್ಪೆಕ್ಯುಲೇಟಿವ್ ಮಾಡೋದ್ರಲ್ಲಿ ಟಾಪ್ ಅಲ್ಲಿದೆ. ಬಿಗ್ ವಾರ್ನಿಂಗ್, ಹಣ ಕಳೆದುಕೊಳ್ಳುವ ಟ್ರೇಡರ್ಗಳಲ್ಲಿ ಅತಿ ಹೆಚ್ಚಿನವರು 30 ವರ್ಷಕ್ಕಿಂತ ಕೆಳಗಿನವರು. ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುವ ಫೇಕ್ ಗುರುಸ್, ಸ್ಟಾಕ್ ಟಿಪ್ಸ್, ಇನ್ಫ್ಲೂಯೆನ್ಸರ್ ಗಳನ್ನ ಕೇಳಿ ಅವರು ಶೇರ್ ಮಾಡುವಂತಹ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಗಳನ್ನ ನೋಡಿ ಜಾಸ್ತಿ ಜನ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಒಂದನ್ನ ನೆನಪಿಡಬೇಕು, ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಗಳು ತಮ್ಮ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಅನ್ನ ಮಾತ್ರ ಶೇರ್ ಮಾಡ್ತಾರೋ ಹೊರತು ಅವರು ಮಾಡಿರುವ ಲಾಸ್ ಟ್ರೇಡಿಂಗ್ ಗಳ ಸ್ಕ್ರೀನ್ ಶಾಟ್ ಅನ್ನ ಯಾವತ್ತೂ ಶೇರ್ ಮಾಡೋದಿಲ್ಲ. ಇದೆಲ್ಲಕ್ಕಿಂತ ಒಂದನ್ನ ನೆನಪಿಡಿ, ಫ್ಯೂಚರ್ ಅಂಡ್ ಆಪ್ಷನ್ ಇಸ್ ನಾಟ್ ಈಸಿ ಮನಿ, ಇಟ್ ಈಸ್ ರಿಸ್ಕಿ. ಸೆಬಿ ಇದನ್ನೆಲ್ಲವನ್ನ ಗಮನಿಸ್ತಾ ಇದೆ. 2026ರಲ್ಲಿ ಹೊಸ ನಿಯಮಗಳನ್ನ ಜಾರಿಗೆ ಮಾಡಬಹುದು. ಪಾಸಿಟಿವ್ ಸೈಡ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಡಿಮೆ ಜನ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಸೇಫ್ ಆಪ್ಷನ್ ಗಳಾದ ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ ಗಳತ್ತ ಹೋಗ್ತಾ ಇದ್ದಾರೆ. ನೌ ಕಮಿಂಗ್ ಟು ದ ಮೇನ್ ಪಾರ್ಟ್, 2026ರಲ್ಲಿ ಸೇಫ್ ಟ್ರೇಡಿಂಗ್ ಮೂಲಕ ನಾನು ಪ್ರಾಫಿಟ್ ಮಾಡಬೇಕು ಅಂತಂತಾದ್ರೆ ಹಿಯರ್ ಆರ್ ದಿ ಟಿಪ್ಸ್. ಚೆನ್ನಾಗಿ ಕಲಿಯಿರಿ. ಒಳ್ಳೆಯ ನಾಲೆಜ್ ಇಲ್ಲದೆ ಟ್ರೇಡಿಂಗ್ ಮಾಡಬೇಡಿ. ಬುಕ್ಸ್ ಗಳನ್ನ ಓದಿ, ಕೋರ್ಸ್ ಗಳನ್ನ ತಗೊಳ್ಳಿ. ಫ್ಯೂಚರ್ ಅಂಡ್ ಆಪ್ಷನ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಕಲಿಯಿರಿ ಮತ್ತು ಸೆಬಿ ಕೊಡುವ ವಾರ್ನಿಂಗ್ ಅನ್ನ ಗಮನದಲ್ಲಿಡಿ. 91% ಅಷ್ಟು ಜನ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ಟ್ರೇಡಿಂಗ್ ಅನ್ನ ಗ್ಯಾಮ್ಲಿಂಗ್ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ಮಾಡಿ. ನಿಮ್ಮ ರಿಸ್ಕ್ ಮತ್ತು ರಿವಾರ್ಡ್ ರೇಷಿಯೋನ ನೀವೇ ಸೆಲೆಕ್ಟ್ ಮಾಡಿ. ಇದರಿಂದಾಗಿ ನಿಮ್ಮ ಒಂದು ಬ್ಯಾಡ್ ಟ್ರೇಡ್ ನಿಮ್ಮ ಕ್ಯಾಪಿಟಲ್ಗೆ ಅಷ್ಟೊಂದು ದೊಡ್ಡ ಹೊಡೆತವನ್ನ ಕೊಡೋಲ್ಲ. ಸ್ಟಾಪ್ ಲಾಸ್ ಗಳನ್ನ ಕರೆಕ್ಟ್ ಆಗಿ ಸೆಟ್ ಮಾಡಿ. ಕೇವಲ ಆಪ್ಷನ್ ಅನ್ನ ಬೈ ಮಾಡಬೇಡಿ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋಗೆ ತಕ್ಕಂತೆ ಇನ್ನೊಂದು ರಿವರ್ಸ್ ಟ್ರೇಡಿಂಗ್ ಅನ್ನ ಮಾಡಿ ನಿಮಗೆ ಆಗುವ ಲಾಸ್ ಅಲ್ಲಿ ಕಡಿಮೆ ಲಾಸ್ ಅನ್ನ ಮಾಡಿಕೊಳ್ಳಕ್ಕೆ ಆದಷ್ಟು ಟ್ರೈ ಮಾಡಿ. ದೊಡ್ಡ ಕಾಂಟ್ರಾಕ್ಟ್ ಗಳಲ್ಲಿ ಮಾತ್ರ ಟ್ರೇಡಿಂಗ್ ಮಾಡಿ. ಮೇನ್ ಇಂಡೆಕ್ಸ್ ಗಳಾದ ನಿಫ್ಟಿನಲ್ಲಿ ನಿಯರ್ ಮಂತ್ ಮತ್ತು ಅಟ್ ದಿ ಮನಿ ಆಪ್ಷನ್ ಗಳಿಗೆ ಸ್ಟಿಕ್ ಆಗಿ. ತಾಳ್ಮೆ ಮತ್ತು ಡಿಸಿಪ್ಲಿನ್ ಇರಲಿ. ಪ್ರತಿದಿನ ಟ್ರೇಡಿಂಗ್ ಮಾಡಲೇಬೇಕು ಅನ್ನುವ ಮೈಂಡ್ ಸೆಟ್ ಇಂದ ಹೊರಗಡೆ ಬಂದು ನಿಮ್ಮ ಸೆಟಪ್ ಮೇಲೆ ನಂಬಿಕೆ ಇಡಿ. ಮಾರ್ಕೆಟ್ ವೊಲಾಟೈಲ್ ಆಗ್ತಾ ಇರೋದನ್ನ ಟ್ರ್ಯಾಕ್ ಮಾಡಿ. ನಿಮ್ಮ ಸೆಟಪ್ಗೆ ಸರಿಯಾಗಿ ಸಿಕ್ಕರೆ ಮಾತ್ರ ಟ್ರೇಡ್ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ರಿವೆಂಜ್ ಟ್ರೇಡಿಂಗ್ ಮಾಡಬೇಡಿ. ಇದೆಲ್ಲರಿಗಿಂತ ಮುಂಚೆ ಎಫ್ಎನ್ಒ ಟ್ರೇಡಿಂಗ್ ಇಸ್ ನಾಟ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಅನ್ನೋದನ್ನ ನೆನಪಿಡಿ ಮತ್ತು ಒಳ್ಳೆಯ ಸ್ಟಾಕ್ ಮತ್ತು ಮ್ಯೂಚುವಲ್ ಫಂಡ್ ಗಳನ್ನ ಆಯ್ಕೆ ಮಾಡಿಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಯಾವುದೇ ಟಾಪಿಕ್ನ ಮೇಲೆ ವಿಡಿಯೋ ಬೇಕಾದ್ರೆ ಆ ಟಾಪಿಕ್ನ ಹೆಸರನ್ನ ಕಮೆಂಟ್ ಮಾಡಿ. ಧನ್ಯವಾದ.